ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಖಾರ ಪೊಂಗಲ್ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೇನೆ. ಈ ರೀತಿ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಕರವಾಗಿರುತ್ತೆ. ಇದನ್ನು ತಿಂದರೆ ಮನೆಯಲ್ಲಂತೂ ನಿಮ್ಮನ್ನು ಹೊಗಳೋದು 100% ಗ್ಯಾರಂಟಿ. ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮೊದಲಿಗೆ 1 ಲೋಟ ಅಕ್ಕಿ ತಗೊಳ್ಳಿ. ಅಕ್ಕಿ ಸೋನಾ ಮಸೂರಿ ಆಗುತ್ತೆ ಅಥವಾ ತಿಂಡಿ ಅಕ್ಕಿ ಕೂಡ ಆಗುತ್ತೆ. ಇದನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದಕ್ಕೆ ನೀರು ಹಾಕಿ ಒಂದು 2 ರಿಂದ 3 ಸರ್ತಿ ಚೆನ್ನಾಗಿ ತೊಳೆಯಿರಿ. ನಂತರ ನೀರನ್ನು ಬಸಿದು ಅದಕ್ಕೆ ಬೇರೆ ನೀರು ಹಾಕಿ ಸುಮಾರು 15 ನಿಮಿಷಗಳ ಕಾಲ ನೆನೆಯಲಿಕ್ಕೆ ಬಿಡಿ. ಈಗ ಒಂದು ದಪ್ಪ ತಳದ ಬಾಣಲೆ ಅಥವಾ ಪ್ಯಾನ್ ಒಲೆ ಮೇಲಿಟ್ಟು ಅಕ್ಕಿ ಹಾಕಿದ ಲೋಟದಲ್ಲೇ 1 ಲೋಟದಷ್ಟು ಹೆಸರು ಬೇಳೆಯನ್ನು ಇದಕ್ಕೆ ಹಾಕಿ. ನಂತರ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅಂದರೆ ಎಣ್ಣೆ ಸ್ವಲ್ಪನೂ ಹಾಕದೆ ಒಂದು 2 ಅಥವಾ 3 ನಿಮಿಷ ಇದನ್ನು ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದು ಕಪ್ಪಗಾಗಬಾರ್ದು, ಸ್ವಲ್ಪ ಫ್ರೈ ಆದಂಗೆ ಪರಿಮಳ ಬಂದರೆ ಸಾಕು. ಹೆಸರುಬೇಳೆಯನ್ನು ನಿಧಾನ ಉರಿಯಲ್ಲಿ ಒಂದು 3 ನಿಮಿಷ ಫ್ರೈ ಮಾಡ್ಕೊಂಡಿದ್ದೇನೆ. ನೋಡಿ, ಕಲರ್ ಸ್ವಲ್ಪನೂ ಚೇಂಜ್ ಆಗಿಲ್ಲ, ಈ ರೀತಿ ಇರಬೇಕು. ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದಕ್ಕೆ ನೀರು ಹಾಕಿ ಒಂದು 2 ಸರ್ತಿ ಚೆನ್ನಾಗಿ ತೊಳಿಬೇಕು. ಇದನ್ನು ನೆನೆಸೋದೇನು ಬೇಡ, ತಕ್ಷಣಕ್ಕೆ ಬೇಯಿಸ್ಕೊಳ್ಬಹುದು. ಈಗ ಇದನ್ನು ಕುಕ್ಕರಿಗೆ ಹಾಕಿಬಿಟ್ಟು ಇದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. 1 ಲೋಟದಷ್ಟು ಹೆಸರು ಬೇಳೆಗೆ 4 ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನಂತರ 1 ಚಿಟಿಕೆಯಷ್ಟು ಅರಿಶಿನ ಪುಡಿ, ಆಮೇಲೆ ಅರ್ಧ ಟೀ ಚಮಚದಷ್ಟು ಎಣ್ಣೆ ಅಥವಾ ತುಪ್ಪ ಹಾಕೊಳ್ಳಿ. ನಂತರ ಸ್ಟವ್ ಆನ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಇದನ್ನು 2 ವಿಷಲ್ ಬರುವ ಥರ ಬೇಯಿಸ್ಕೊಳ್ಳಿ. ಈಗ ಪೊಂಗಲ್ ಮಾಡುವಂತಹ ಪಾತ್ರೆಯನ್ನು ಒಲೆ ಮೇಲಿಟ್ಟು 1 ಲೋಟ ಅಕ್ಕಿ ನಾವು ತಗೊಂಡಿದ್ದಾದರೆ 6 ಲೋಟದಷ್ಟು ನೀರು ಹಾಕಬೇಕು. 6 ಲೋಟ ನೀರು ಹಾಕ್ತಾ ಇದ್ದೀನಿ ನಾನಿಲ್ಲಿ. ಈ ನೀರನ್ನು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು. ಕುದಿ ಬಂದ ನೀರಿಗೆ ನೆನೆಸಿರುವಂತಹ ಅಕ್ಕಿಯನ್ನು ನೀರು ಬಸಿದು ಹಾಕೊಳ್ಳಿ. ಆಮೇಲೆ ಅರ್ಧ ಟೀ ಚಮಚದಷ್ಟು ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸ್ಕೊಳ್ಳಿ. ಒಂದ್ಸರ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಜೋರಾಗಿ ಇದನ್ನು ಕುದಿಸ್ಕೊಳ್ಳಿ. ಆಮೇಲೆ ಮುಚ್ಚಳ ಮುಚ್ಚಿಟ್ಟು 10 ರಿಂದ 12 ನಿಮಿಷ ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಮುಚ್ಚಳ ಇಡುವಾಗ ಈ ರೀತಿ ಓರೆಯಾಗಿ ಇಟ್ಕೊಳ್ಳಿ, ಇಲ್ಲಾಂದರೆ ಅದು ಉಕ್ಕಿ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಕ್ಕಿ ಬೆಂದು ಅನ್ನ ರೆಡಿಯಾಗಿದೆ ನೋಡಿ. ಇಷ್ಟು ಬೆಂದಿರಬೇಕು, ತುಂಬ ಜಾಸ್ತಿ ಮುದ್ದೆ ರೀತಿ ಆಗಬಾರ್ದು. ಈ ರೀತಿ ಇಷ್ಟೇ ಬೆಂದರೆ ಪೊಂಗಲ್ ನಮಗೆ ತಿನ್ನುವಾಗ ತುಂಬಾ ರುಚಿಯಾಗಿರುತ್ತೆ. ಬೇಕಾದರೆ ಬೇಯುವಾಗ ನೀರು ಕಮ್ಮಿ ಅಂತ ಅನಿಸಿದರೆ ನೀವು ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು. ನಂತರ ನೋಡಿ, ಹೆಸರುಬೇಳೆ ಇಷ್ಟು ಬೆಂದಿರಬೇಕು. ಈಗ ಈ ಹೆಸರು ಬೇಳೆಯನ್ನು ಹಾಕ್ತಾ ಇದ್ದೀನಿ, ಬೆಂದಿರುವಂತಹ ಹೆಸರು ಬೇಳೆ. ಈಗ ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಸುಮಾರು 1/4 ಟೀ ಚಮಚದಷ್ಟು ಉಪ್ಪು ಸೇರಿಸಿದ್ದೀನಿ. ನೀರು ಇಷ್ಟು ಇರಬೇಕು, ಆಮೇಲೆ ಇಲ್ಲಾಂದರೆ ಫುಲ್ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನೀರು ಈ ಹದದಲ್ಲಿ ಇರಬೇಕು. 3 ರಿಂದ 4 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ. ನಂತರ ಒಂದು ದಪ್ಪ ತಳದ ಪಾತ್ರೆಯನ್ನು ಒಲೆ ಮೇಲಿಟ್ಟು ಸುಮಾರು 3 ಟೇಬಲ್ ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಇದಕ್ಕೆ ಅರ್ಧ ಟೀ ಚಮಚದಷ್ಟು ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಚಟಪಟ ಅಂತ ಆಗಬೇಕು. ನಂತರ ಜಜ್ಜಿರುವಂತಹ 1 ಟೀ ಚಮಚದಷ್ಟು ಕಾಳುಮೆಣಸು, 1 ಟೀ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಕರಿಬೇವು, ಒಂದು 4 ಹಸಿಮೆಣಸಿನಕಾಯಿ ಈ ರೀತಿ ಉದ್ದಕ್ಕೆ ಸೀಳಿ ಹಾಕ್ತಾ ಇದ್ದೀನಿ. ಒಂದ್ಸರ್ತಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಜೀರಿಗೆಗೆ ತಕ್ಷಣ ನೀವು ಈ ರೀತಿ ಹಸಿಮೆಣಸಿನಕಾಯಿ ಹಾಕೋದ್ರಿಂದ ಜೀರಿಗೆ ಕಪ್ಪಗಾಗೋದಿಲ್ಲ ಬೇಗನೆ. ಹಾಗಾಗಿ ಇವಾಗ ನೀವು ಒಂದು ಅರ್ಧ ಇಂಚು ಗಾತ್ರದಷ್ಟು ಸಣ್ಣಗೆ ತುರಿದ ಶುಂಠಿಯನ್ನು ಕೂಡ ಸೇರಿಸ್ಕೊಳ್ಳಿ. ನಾನು ಮರೆತು ಹೋಗಿ ಅದನ್ನು ಲಾಸ್ಟಿಗೆ ಹಾಕಿದ್ದೀನಿ, ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಈ ಟೈಮಲ್ಲಿ ಅದನ್ನು ಹಾಕ್ಕೊಳ್ಳಿ. ನಂತರ 1/4 ಟೀ ಚಮಚದಷ್ಟು ಇಂಗು ಹಾಕ್ಕೊಳ್ಳಿ. ಸ್ವಲ್ಪ ಗೋಡಂಬಿಯನ್ನು ತುಂಡು ಮಾಡಿ ಸೇರಿಸ್ಕೊಳ್ಳಿ. ಕೊನೆಯದಾಗಿ
ಸ್ವಲ್ಪ ಹಸಿ ತೆಂಗಿನ ತುರಿ ಅಥವಾ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂತಹ ಒಣ ಕೊಬ್ಬರಿಯನ್ನು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಹಸಿ ಕೊಬ್ಬರಿ ನಾನಿಲ್ಲಿ ಹಾಕಿರೋದ್ರಿಂದ ಅದು ಚೆನ್ನಾಗಿ ಫ್ರೈ ಆಗೋ ಥರ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಘಮ್ ಅಂತ ಪರಿಮಳ ಬರ್ತಾ ಇದೆ. ಈ ಒಗ್ಗರಣೆಯನ್ನು ನಾವು ಖಾರ ಪೊಂಗಲ್ಗೆ ಸೇರಿಸ್ಕೋಬೇಕು. ನಾನು ಮೊದಲೇ ಹೇಳಿದಾಗೆ ಶುಂಠಿ ನನಗೆ ಹಾಕುವಾಗ ಮರೆತು ಹೋಗಿತ್ತು, ಲಾಸ್ಟಿಗೆ ಅದನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು. ನೀವು ಒಗ್ಗರಣೆ ಹಾಕುವಾಗಲೇ ಎಲ್ಲ ಮಸಾಲೆ ಸೇರಿಸುವಾಗಲೇ ತುರಿದಿರುವಂತಹ ಶುಂಠಿಯನ್ನು ಸೇರಿಸ್ಕೊಳ್ಳಿ. ಹೆಸರುಬೇಳೆ ಮತ್ತು ಅಕ್ಕಿಯನ್ನು ಎರಡನ್ನೂ ಒಟ್ಟಿಗೆ ಸೇರಿಸಿ ಕುಕ್ಕರ್ನಲ್ಲಿ ಕೂಡ ಮಾಡ್ಕೊಳ್ಬೋದು, ಅದು ಮುದ್ದೆ ರೀತಿ ಆಗುತ್ತೆ. ಆದರೆ ಈ ರೀತಿ ನೀವು ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ನೀರಿನ ಅಳತೆ ಕೂಡ ಇದೇ ಥರ ಹಾಕ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಅಂದರೆ ತುಂಬ ಜಾಸ್ತಿ ಗಟ್ಟಿನೂ ಆಗಲ್ಲ, ತುಂಬ ನೀರಾಗಿ ಬರಲ್ಲ, ಸರಿಯಾದ ಹದದಲ್ಲಿ ಇರುತ್ತೆ. ಖಂಡಿತ ನಿಮ್ಮೆಲ್ಲರಿಗೂ ಇದು ಖಾರ ಪೊಂಗಲ್ ಇಷ್ಟ ಆಗುತ್ತೆ. ಇದುವರೆಗೆ ನೀವು ಸಿಂಪಲ್ ಆಗಿರುವಂತಹ ಖಾರ ಪೊಂಗಲ್ ಮಾಡಿದ್ದಿದ್ರೆ ಖಂಡಿತ ಈ ರೀತಿ ಖಾರ ಪೊಂಗಲ್ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.